ಎಲ್ಲರಿಗೂ ನಮಸ್ಕಾರ. ಶ್ರೀ ಬನಶ್ರೀ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಮತ್ತೊಂದು ವಿಡಿಯೋ ಏನಪ್ಪ ಅಂದ್ರೆ ದ್ವಿತೀಯ PUCಯ ಇತಿಹಾಸ ಭಾಷೆಯ ನೀಲನಕ್ಷೆ ಕುರಿತು. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಎಲ್ಲರಿಗೂ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಇತಿಹಾಸ ನೀಲನಕ್ಷೆ ನೋಡೋಣ. ಇದೇ ನೋಡಿ ಇತಿಹಾಸ ನೀಲನಕ್ಷೆ. ಇದರಲ್ಲಿ ಅಧ್ಯಾಯಗಳು 8 ಇವೆ. ಗರಿಷ್ಠ ಅಂಕ 80, ಒಟ್ಟು ಪ್ರಶ್ನೆಗಳು 39 ಇವೆ. ಇತಿಹಾಸದಲ್ಲಿ 1 ಅಂಕಕ್ಕೆ, 2 ಅಂಕಕ್ಕೆ, 5 ಅಂಕಕ್ಕೆ, 10 ಅಂಕಕ್ಕೆ 4 ಅಂಕದ ಕಾಲಾನುಕ್ರಮ ಪ್ರಶ್ನೆ ಕೇಳುತ್ತಾರೆ, 10 ಅಂಕದ ಪ್ರಶ್ನೆ ಕೇಳುತ್ತಾರೆ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಭೂಪಟ ಪ್ರಶ್ನೆ ಬದಲಿಗೆ 10 ಅಂಕದ ಪ್ರಶ್ನೆ ಕೇಳುತ್ತಾರೆ. ಈ ಇತಿಹಾಸದಲ್ಲಿ ಅಧ್ಯಾಯಗಳು 8 ಅಧ್ಯಾಯಗಳಿವೆ. ಅದರಲ್ಲಿ 1ನೇ ಅಧ್ಯಾಯ ಪೀಠಿಕೆ. ಈ ಅಧ್ಯಾಯದಲ್ಲಿ 5 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ, 2 ಅಂಕಕ್ಕೆ 2 ಪ್ರಶ್ನೆ ಕೇಳುತ್ತಾರೆ. ಇನ್ನು 2ನೇ ಅಧ್ಯಾಯ ಶಿಲಾಯುಗ ಮತ್ತು ಲೋಹಗಳ ಯುಗ. ಈ ಅಧ್ಯಾಯದಲ್ಲಿ 2 ಪ್ರಶ್ನೆ ಕೇಳುತ್ತಾರೆ, ಅಂದರೆ 2 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಇನ್ನು 3ನೇ ಅಧ್ಯಾಯ ಸಿಂಧು ನಾಗರಿಕತೆ. ಈ ಅಧ್ಯಾಯದಲ್ಲಿ 4 ಅಂಕಗಳನ್ನು ಕೇಳುತ್ತಾರೆ, 1 ಅಂಕಕ್ಕೆ 2 ಪ್ರಶ್ನೆ, 2 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. 4ನೇ ಅಧ್ಯಾಯ ಪ್ರಾಚೀನ ಯುಗ. ಈ ಅಧ್ಯಾಯದಲ್ಲಿ 36 ಅಂಕಗಳನ್ನು ಕೇಳುತ್ತಾರೆ. 1 ಅಂಕದ ಪ್ರಶ್ನೆ 4 ಕೇಳುತ್ತಾರೆ, 2 ಅಂಕದ ಪ್ರಶ್ನೆ 2 ಕೇಳುತ್ತಾರೆ, 5 ಅಂಕದ ಪ್ರಶ್ನೆ 1 ಕೇಳುತ್ತಾರೆ, 10 ಅಂಕದ ಪ್ರಶ್ನೆ 1 ಕೇಳುತ್ತಾರೆ. ಇನ್ನು 4 ಅಂಕದ ಕಾಲಾನುಕ್ರಮ ಪ್ರಶ್ನೆ 1 ಕೇಳುತ್ತಾರೆ, 10 ಅಂಕದ ಪ್ರಶ್ನೆ 2 ಕೇಳುತ್ತಾರೆ. ಇನ್ನು 5ನೇ ಅಧ್ಯಾಯ ಮಧ್ಯಕಾಲೀನ ಯುಗ. ಈ ಅಧ್ಯಾಯದಲ್ಲಿ 25 ಪ್ರಶ್ನೆಗಳನ್ನು ಕೇಳುತ್ತಾರೆ. 1 ಅಂಕದ ಪ್ರಶ್ನೆ 4 ಕೇಳುತ್ತಾರೆ, 2 ಅಂಕದ ಪ್ರಶ್ನೆ 2 ಕೇಳುತ್ತಾರೆ. ಇನ್ನು 5 ಅಂಕದ ಪ್ರಶ್ನೆ 1 ಕೇಳುತ್ತಾರೆ. ಇನ್ನು 10 ಅಂಕದ ಪ್ರಶ್ನೆ 1 ಕೇಳುತ್ತಾರೆ. ಇನ್ನು 4 ಅಂಕದ ಕಾಲಾನುಕ್ರಮದ ಪ್ರಶ್ನೆ 1 ಕೇಳುತ್ತಾರೆ, 10 ಅಂಕದ ಪ್ರಶ್ನೆ 1 ಕೇಳುತ್ತಾರೆ. ಇನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಭೂಪಟ ಬದಲಿಗೆ ಬೇರೆ ಪ್ರಶ್ನೆ ಕೇಳುತ್ತಾರೆ 10 ಅಂಕಕ್ಕೆ. ಇನ್ನು 6ನೇ ಅಧ್ಯಾಯ ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ. ಈ ಅಧ್ಯಾಯದಲ್ಲಿ 7 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 3 ಪ್ರಶ್ನೆಗಳನ್ನು ಕೇಳುತ್ತಾರೆ, 2 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. ಇನ್ನು 7ನೇ ಅಧ್ಯಾಯ ಆಧುನಿಕ ಯುಗ. ಇದರಲ್ಲಿ 36 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 6 ಪ್ರಶ್ನೆಗಳನ್ನು ಕೇಳುತ್ತಾರೆ, 2 ಅಂಕಕ್ಕೆ 3 ಪ್ರಶ್ನೆಗಳನ್ನು ಕೇಳುತ್ತಾರೆ. ಇನ್ನು 5 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳುತ್ತಾರೆ, 10 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಇನ್ನು 4 ಅಂಕದ ಕಾಲಾನುಕ್ರಮ ಅಂಕಕ್ಕೆ 2 ಪ್ರಶ್ನೆ ಕೇಳುತ್ತಾರೆ, ಅಂಕದ ಪ್ರಶ್ನೆಗೆ 2 ಪ್ರಶ್ನೆ ಕೇಳುತ್ತಾರೆ. ಇನ್ನು 8ನೇ ಅಧ್ಯಾಯ ಭೂಪಟ ಕಾರ್ಯ. ಇದಕ್ಕೆ 5 ಅಂಕಗಳನ್ನು ಕೇಳುತ್ತಾರೆ, 10 ಅಂಕದ ಪ್ರಶ್ನೆಗೆ 5 ಪ್ರಶ್ನೆ ಕೇಳುತ್ತಾರೆ. ಒಟ್ಟು ಅಂಕಗಳು 120. ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಈ ನೀಲನಕ್ಷೆ ನೋಡಿ ಎಕ್ಸಾಮ್ ಬರೀಬೇಕು. ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಧನ್ಯವಾದಗಳು.